ಅದು ಅದೇ ಕಾಲಕ್ಕೆ ವಾಪಸ್ ತೊಗೊಂಡ್ರೆ ಇದು ಮುಂದುವರೆದ್ರೆ ಎಷ್ಟು ಜನ ಅದರಲ್ಲೂ ಯಂಗ್ ಜನ್ರೇಷನ್ ತಮ್ಮ ಬದುಕನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ ಸಹಿತ ನಾವು ಚಿಂತನೆ ಮಾಡಬೇಕಾಗಿದೆ. ಈಗ ಡಿ ಕೆ ಶಿ ಅವರು ತೆಗೆದುಕೊಂಡು ನಿರ್ಧಾರ ಅಂತ ಸರಿ ಅದು. ಅದೇ ಕಾಲಕ್ಕೆ ವಿಶ್ವೇಶ್ವರ ಹೆಗಡೆಯವರು ಮತ್ತು ಅವ್ರ ಜೊತೆಗಾರರು BJP ಕಾಂಗ್ರೆಸ್ ಎರಡೂ ಕಡೆ ಜನ ಇದ್ದಾರೆ. ಅವರು ನಿಯೋಗ ತೊಗೊಂಡು ಹೋಗಿ ಇಲ್ಲ ಇಷ್ಟು ಕುಟುಂಬಗಳು ಪೆಟ್ಟು ಬಿಡ್ತದೆ ಅಂತ ಹೇಳ್ತಾರೆ, ಅದು ಸರಿ ಅದು. ಈ ಸರ್ಕಾರ ಕೂತ್ಕೊಂಡು ಚರ್ಚೆ ಮಾಡಿ ರೈತರಂದ್ರೆ ಅಡಿಕೆ ಬೆಳಿಬೇಕಾ ಬೆಳಿಬಾರ್ದು ಒಂದು, ಎರಡನೇದು ಬೆಳೆದ್ರೂ ಸಹಿತ ಅದು ಶರೀರ ಮೇಲೆ ಎಷ್ಟು ಇಫೆಕ್ಟ್ ಮಾಡ್ತದೆ ಅನ್ನೋದು ವೈಜ್ಞಾನಿಕ ಒಂದು ಸಂಶೋಧನೆಗಳಾಗಬೇಕಾಗಿದೆ. ಅದರ ಜೊತೆಗೆ ಈ ನಿಷೇಧ ಅಂದರೆ ತಂಬಾಕುಯುಕ್ತ ವಸ್ತುಗಳ ಮೇಲೆ ನಿಷೇಧ ಇರುವಂಥ ಒಂದು ವಿಷಯ ಏನದ ಇದು. ಮತ್ತು ಮೈಂಡ್ ಡ್ರಗ್ಸ್ ಅಡಿಕ್ಟ್ ಆಗೋದ್ರಿಂದಾಗೆ ಈ ಒಂದು ಚಿಂತನಾ ಕ್ರಮ ಸಹಿತ ಬದಲಾಗುವ ಸಾಧ್ಯತೆಗಳು ಹೆಚ್ಚು ಇರೋದರಿಂದ ಇದನ್ನು ಬ್ಯಾನ್ ಮಾಡೋದು ಹೆಚ್ಚು ಹೋಗ ಅಂತ ನನಗೆ ವೈಯಕ್ತಿಕ ಅನ್ನಿಸ್ತದೆ. ನಿಷೇಧ ವಾಪಸ್ ತೊಗೊಳೋನಿಗಿಂತಲೂ ಈ ದಿಶೆಯಲ್ಲಿ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಇದನ್ನು. ಯಾಕೆ 1 ವರ್ಷಕ್ಕೆ ಮಾಡಿದ್ದಾರೆ ಅವರು, ಅಷ್ಟರೊಳಗೆ ಏನೇನು ಆಗ್ಬೋದು ನೋಡು. ಅದ್ರ ತಕ್ಕಂಗೆ ಸರ್ಕಾರ ಸಹಿತ ಸ್ಪಂದನೆ ನೀಡಲಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಯಾಕೆಂದ್ರೆ ಹಿಂದೆ ಟಿಪ್ಪು ಸುಲ್ತಾನ್ ಸಾರಾಯಿ ನಿಷೇಧ ಮಾಡಿದಾಗ ಹೌದು ನಾವು ಡಿಕ್ಟೇಟರ್ ಇದ್ದರು, ಅವರು ನಿಷೇಧ ಮಾಡಿದ್ರು ಹೇಳ್ಬೋದು. ಬಟ್ ಅದರಿಂದ ಸಮಾಜ ಎಷ್ಟು ಮಟ್ಟಿಗೆ ಉನ್ನತಕ್ಕೆ ಹೋಗಿತ್ತು ಸಹಿತ ಅಭ್ಯಾಸ ಮಾಡಿ ಒಂದು ಡಿಸಿಷನ್ಗೆ ಬರೋದು ಯೋಗ್ಯ ಅನ್ನೋ ಮಾತನ್ನು ಮತ್ತೆ ಹೇಳ್ತಾ ಇದ್ರ ಮೇಲೆ ಲೈಕ್ ಆಗಿರ್ಬೋದು. ಲೈಕ್ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೊಂಡ್ರೆ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗೊಂಡು ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.